ಹೆಂಡತಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಸೇರಿಕೊಂಡಳು. 6 ತಿಂಗಳಾಗುತ್ತಿದ್ದಂತೆ ಅವಳು ಮನೆಯಿಂದ ಡಿಸೆಂಟ್ ಆಗಿ ಹೋಗಿ ಆಫೀಸಿನಲ್ಲಿ ಶರ್ಟ್ಸ್ ಡ್ರೆಸ್ ಚೇಂಜ್ ಮಾಡಿಕೊಂಡಿರುತ್ತಿದ್ದಳು. ದಿನ 5-6 ಗಂಟೆಗೆ ಮನೆಗೆ ಬರುತ್ತಿದ್ದವಳು ದಿನ ಹೋಗುತ್ತಾ ಇದ್ದಂತೆ 7-8 ಗಂಟೆಯಾಗುತ್ತಾ ಹೋಯಿತು. ಆಮೇಲೆ 9-11 ಗಂಟೆಯಾಗುತ್ತಿತ್ತು. ಹೀಗೆ ಎಷ್ಟೋ ತಿಂಗಳಾಗುತ್ತಿದ್ದಂತೆ ಅವಳ ಮೊಬೈಲ್ನ ವಾಟ್ಸಪ್ ಗ್ಯಾಲರಿಯಲ್ಲಿ ನೋಡಿದ್ದೆ. ಅವಳು ಬಾಸ್ ಜೊತೆ ಸೆಕ್ಸಿ ಡ್ರೆಸ್ ಹಾಕಿಕೊಂಡು ಪೋಸ್ ಕೊಟ್ಟಿದ್ದಳು. ಇನ್ನೊಂದು ಶಾಕ್ನೆಂದರೆ ಬಾಸ್ನ ಮೈ ಮೇಲೆ ಬೆತ್ತಲಾಗಿದ್ದಳು. ಅವನು ಫೋಟೋಸ್ ಹೊಡೆದುಕೊಂಡು ಇಟ್ಟುಕೊಂಡಿದ್ದ. ಫೋಟೋಸ್ ಇದ್ದರಿಂದ ಅವಳು ದಿನ ಬಾಸ್ ಜೊತೆ ಆಟವಾಡಿ ಮನೆಗೆ ಬರುತ್ತಿದ್ದಳು. ನಾನು ಕೆಯ್ಯುತ್ತೇನೆ ಅಂದರೆ ನನಗೆ ಸುಸ್ತಾಗಿದೆ, ಮಲಗೋಣ ಹೇಳುತ್ತಿದ್ದಳು. ಆದರೆ ವಿಷಯವು ಹೀಗಿದೆ. ನಾನು ಫೋಟೋಸ್ ನೋಡುತ್ತಿರುವುದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಬಾಸ್ ಅವಳಿಗೆ ವಾಟ್ಸಪ್ ಮಾಡುತ್ತಿದ್ದನು. ಇನ್ನೊಂದು ದಿನ ಅವಳು ಬಾತ್ರೂಂಗೆ ಹೋಗಿದ್ದಾಗ ಮೊಬೈಲ್ನ ಗ್ಯಾಲರಿ ಓಪನ್ ಮಾಡಿ ನೋಡಿದೆ. ಒಂದು ವಿಡಿಯೋ ಇತ್ತು. ಓಪನ್ ಮಾಡಿ ನೋಡಿದೆ. ಅವಳು ಬಾಸ್ನ ಎಣ್ಣೆ ಹಿಡಿದು ಬಾಯೊಳಗೆ ತುರುಕಿಕೊಂಡು ಚೀಪುತ್ತ ಕ್ಯಾಂಡಿಯ ಹಾಗೆ ಕೈಯಲ್ಲಿ ಆಡಿಸುತ್ತಿದ್ದಳು. ಬಾಸ್ನ ಸೊಂಟದ ಮೇಲೆ ಕುಳಿತು ತನ್ನ ಲೊಳಗೆ ಎಣ್ಣೆ ಹೊಕ್ಕಿಸಿಕೊಂಡು ಜಿಗಿಯುತ್ತಿದ್ದಳು. ಆಹಾ, ಏನು ಕಾಮದಾಟ ಇವರಿಬ್ಬರಿಂದು! ಎಷ್ಟು ಸೆಕ್ಸಿಯಾಗಿ ಕಾಣುತ್ತಿದ್ದಳು! ಹಾಗೆ ಬಾಸ್ನ ಮುಖದ ಮೇಲೆ ಎಲ್ಲನ್ನು ಅಗಲಿಸಿ ಇಟ್ಟಳು. ಅವನು ಎಲ್ಲನ್ನು ಚಿಂದಿ ಮಾಡಿ ಚೀಪುತ್ತಿದ್ದ. ಹಾಕಿ ಹೊಕ್ಕಿಸಿ ಲೊಳಗಿನ ರಸವನ್ನು ಸುರಿದ. ಇನ್ನೊಂದು ದಿನ ಇನ್ನೊಂದು ವಿಡಿಯೋ. ಚಿಕ್ಕ ಸ್ಕರ್ಟ್ ಹಾಗೂ ಬ್ರಾ ಹಾಕಿ ಬಾಸ್ ಜೊತೆ ಡಾನ್ಸ್ ಮಾಡುತ್ತಾ ಡ್ರಿಂಕ್ಸ್ ಮಾಡುತ್ತಾ ಕುಳಿತುಕೊಂಡು ಬಾಸ್ನ ಎಣ್ಣೆ ಚೀಪುತ್ತಾ ಮತ್ತೆ ಡಾನ್ಸ್ ಮಾಡುತ್ತಾ ತನ್ನ ಸ್ಕರ್ಟ್ ಅನ್ನು ಮೇಲಕ್ಕೆ ಎತ್ತಿ ಎಲ್ಲನ್ನು ಕಿಸಿಯುತ್ತಿದ್ದಳು. ಬಾಸ್ ಬೆರಳು ಹಾಕಿ ಅಲ್ಲಿನ ವಾಸನೆ ನೋಡುತ್ತಿದ್ದ. ಎಲ್ಲನ್ನು ಕಿಸಿದು ಕೆಂಪು ಮಾಂಸವನ್ನು ತೋರಿಸಿ ಬಾಸ್ನು ಕಾಮಕ್ಕೆ ಕರೆಯುತ್ತಿದ್ದಳು. ಬಾಸ್ನ ಹಣದ ಮೋಹಕ್ಕೆ ಇತ್ತೀಚೆಗೆ ದಿನ ಕೇಸಿಕೊಂಡು ಕಾಮಸುಖವೂ ಸಿಗುತ್ತಿತ್ತು, ಹಣವೂ ಸಿಗುತ್ತಿತ್ತು. ಇನ್ನೆಲ್ಲಿ ನನ್ನ ಬಳಿ ಕೇಸಿಕೊಳ್ಳಲು ಟೈಮ್ ಸಿಗುತ್ತದೆ? ಒಂದು ವಿಡಿಯೋ ಮಾಡಿದ್ದನು. ಅದರಲ್ಲಿ ಸ್ಲೋ ಆಗಿ ಹಿಂದಿನಿಂದ ನನ್ನ ಹೆಂಡತಿಯ ತಿಕ್ಕದ ತೂತಿಗೆ ನುಗ್ಗಿಸುತ್ತಿದ್ದ ಅವಳು ಅನ್ನುತ್ತಾ ನುಳಿಯುತ್ತಿದ್ದಳು. ಮೊಲೆ ಹಿಸುಕುತ್ತ ಹಾಗೆಯೇ ತನ್ನ ನೀಪುಲ್ ಒಳಕ್ಕೆ ಹೊಕ್ಕಿಸಿ ಒಮ್ಮೆಲೆ ಹೊರಕ್ಕೆ ತೆಗೆದ ಜೋರಾಗಿ ಅವಳು ಅನ್ನುತ್ತಿದ್ದಳು. ಮತ್ತೆ ಜೋರಾಗಿ ಗುಟ್ಟ ಹೊಕ್ಕಿಸಿ ಕೆದಾಡುತ್ತಿದ್ದರು. ಒಂದು ದಿನ ತಾನು 10 ದಿನ ಆಫೀಸ್ನ ಕೆಲಸದ ನಿಮಿತ್ತ ಹೋಗುತ್ತಿದ್ದೇನೆ ಅಂತ ಹೇಳಿ ಹೋಗಿದ್ದಳು. ಹೋಗುವಾಗ 12 ಪಿಂಕ್ ಟ್ರಾನ್ಸ್ಪರೆಂಟ್ ಪ್ಯಾಂಟಿ, ಬ್ರಾ, 2 ಪ್ಯಾಕ್ ಮ್ಯಾನ್ ಕೈಂಡ್ ಕಾಂಡೋಮ್ಸ್, 5 ಮಿನಿ ಸ್ಕರ್ಟ್ಸ್, ತೊಡೆ ಮೇಲಿನ ತನಕ ಶಾರ್ಟ್ ಫ್ರಾಕ್ ಕೊಂಡುಕೊಂಡು ಹೋಗಿದ್ದಳು. ಬಾಸ್ನ ಜೊತೆ ಮಜಾ ಮಾಡಿಸಿಕೊಳ್ಳಲು. ಇದಕ್ಕಾಗಿಯೇ ಬಾಸ್ ಬೋನಸ್ ಅಂತ ಸಲಟಿ ಜೊತೆ ಕೊಡುತ್ತಿದ್ದ. ಯಾಕೆಂದರೆ ಅಲ್ಲೂ ಕೇಯಿಸಿಕೊಳ್ಳುತ್ತಿದ್ದಳು. ಕಾಮತೃಷೆ ಈಡೇರುತ್ತಿತ್ತು ಅವಳಿಗೂ. ನನ್ನ ನೆನಪು ಇರುತ್ತಿರಲಿಲ್ಲ. ನಾನು ಕಾಲ್ ಮಾಡಿದ್ದಾರೆ, ಆಮೇಲೆ ಮಾಡುತ್ತೇನೆ, ನಿದ್ರೆ ಬಂದಿದೆ ಅನ್ನುತ್ತಿದ್ದಳು. ಸುಮ್ಮನಾಗುತ್ತಿದ್ದೆ. ಮಾಲ್ಡೀವ್ಸ್ಗೆ ಹೋಗಿದ್ದಳು. ಬಾಸ್ ಜೊತೆ ರೆಸಾರ್ಟ್ ರೂಮ್ ಅಲ್ಲಿ 10 ದಿನ ಮಸ್ತ್ ಮಜಾ ಮಾಡಿಸಿಕೊಳ್ಳುತ್ತಿದ್ದಳು. ಡೇ ಟೈಮ್ಲಿ ಬಿಕ್ನಿ ಹಾಕಿಕೊಂಡು ನೀರಿನಲ್ಲಿ ಬಾಸ್ ಕಾಲಿನ ಮೇಲೆ ಕುಳಿತುಕೊಂಡು ಮಜಾ ಮಾಡುತ್ತಾ ನೀರಿನಲ್ಲೇ ಕೆದಡಿಕೊಳ್ಳುತ್ತಿದ್ದರು. ಫ್ಯಾಂಟಿ ಬ್ರಾ ತೆಗೆದು ಬೆತ್ತಲಾಗಿ ನೀರಲ್ಲಿ ಈಜಾಡುತ್ತಿದ್ದಳು. ನೈಟ್ ಆಗುತ್ತಿದ್ದಂತೆ ಮಿನಿ ಸ್ಕರ್ಟ್ ಹಾಕಿ ಪ್ಯಾಂಟಿ ಹಾಕದೆ ತಿರುಗಿದಾಗ ಸಿಕ್ಕಟ್ ಮೇಲಕ್ಕೆ ಹೋಗಿ ಅವಳ ನೇತಾಗಿ ಶೇವ್ ಮಾಡಿದ್ದ ಅಲ್ಲು ಬಾಯಿ ಬಿರಿಯುತ್ತಿತ್ತು. ಹಾಗೆ ಬಂದು ಬಾಸ್ನ ಮುಖದ ಮೇಲೆ ತನ್ನ ಅಲ್ಲು ಬಿರಿದು ಇಡುತ್ತಿದ್ದಳು. ಬಾಸ್ ಅಲ್ಲು ನೆಕ್ಕುತ್ತಾ ಕೆದಡುತ್ತಿದ್ದಳು. ಹಾಗೆ ಸಂಜೆ ಬೆಂಕಿ ಕಾಯಿಸಲು ಫೈರ್ ಹಾಕಿಕೊಂಡು ಬಿಕನಿ ಹಾಕಿಕೊಂಡು ಡ್ರಿಂಕ್ಸ್ ಮಾಡುತ್ತಾ ಉದ್ವೇಗದಿಂದ ಬಾಸ್ನ ಎಣ್ಣೆ ಹೊರಕ್ಕೆ ತೆಗೆದು ಚೀಪುತ್ತಿದ್ದಳು. ಬಾಸ್ ಇವಳನ್ನು ಬೀಳಿಸಿ ಪ್ಯಾಂಟಿ ತೆಗೆದು ಹಿಂದಿನಿಂದ ತಿಕ್ಕ ಬಗೆದು ಬಾಯಿ ಹಾಕಿ ಚೀಪುತ್ತಿದ್ದನು. ನನ್ನ ಹೆಂಡತಿ ಬಾಸ್ನ ಜೊತೆ ಹೇಗೆ ವಿವಿಧ ಬಗೆಯಿಂದ ಕೇಯಿಸಿಕೊಂಡು ಒದ್ದೆ ಮಾಡಿಕೊಂಡು ಕಾಮತುಷೆ ತೀರಿಸಿಕೊಳ್ಳುತ್ತಾ ಬಾಸ್ನ ತುಣ್ಣೆಗೂ ಸುಖ ನೀಡುತ್ತಿದ್ದಳು. ಬಾಸ್ನ ಸೆಕ್ಸಿ ಸೆಕ್ರೆಟರಿಯಾಗಿದ್ದಳು. ತೀಕ ಕಾಣುವಂತ ಡ್ರೆಸ್ ಹಾಕುತ್ತಾ ತನ್ನ ಉಬ್ಬಿದ ಮೊಲೆಯ ನಡು ಕಾಣುವಂತೆ ಡ್ರೆಸ್ ಹಾಕಿ ಸೆಕ್ಸಿಯಾಗಿದ್ದಳು.